ಅಕ್ಕ, ಎಷ್ಟಾಯ್ತಕ್ಕ? 700 ರೂಪಾಯಿ ಆಯ್ತವ. ಇದೇನಿದು ಇಷ್ಟಕ್ಕೆ 700 ರೂಪಾಯಿ ಅಂತಿದ್ದೀರಾ? 400 ರೂಪಾಯಿ ಕೊಡ್ತೀನಿ. 400 ರೂಪಾಯಿ ನಮ್ಗೆ ಗಿಟ್ಟಲ್ಲಮ್ಮ, ನಾವೇ 650 ರೂಪಾಯಿ ಕೊಡ್ತೀವಿ. ಏನಕ್ಕ ನೀವು ಯಾವಾಗ್ಲೂ ನಾನು ನಿಮ್ ಹತ್ರನೇ ತಗೊಳ್ಳೋದಲ್ವಾ, ಸ್ವಲ್ಪ ಕಮ್ಮಿ ಮಾಡ್ಕೊಡಿ. ಆಗಲ್ಲಮ್ಮ. ಹೋಗ್ಲಿ, 450 ರೂಪಾಯಿ ಕೊಟ್ಬಿಡ್ತೀನಿ, ಕೊಟ್ಬಿಡಿ. ಹಬ್ಬದ ಸೀಜನು, ಬೇಕಾದ್ರೆ ತಗೊಳ್ರಿ, ಇಲ್ದಿದ್ರೆ ಹೋಗಿ. ಹಬ್ಬದ ಸೀಸನು, ನಮ್ ಹತ್ರ ಬೇರೆ ಬಜೆಟ್ ಇಲ್ಲ ಅಂತಾನೆ ಅಲ್ವಾ ಕಮ್ಮಿ ಹೂ ತಗೊಂಡಿರೋದು. ನೀವ್ ಇಷ್ಟೊಂದ್ ರೇಟ್ ಹೇಳಿದ್ರೆ ಹೆಂಗೆ ಅಕ್ಕ? ನನಗೂ ಬೇಡ ನಿಮ್ಗೂ ಬೇಡ, 500 ರೂಪಾಯಿ ಕೊಟ್ಬಿಡಿ. ಆಗಲ್ಲಮ್ಮ. ಅದೇನ್ ಚೌಕಾಸಿ ಮಾಡ್ತೀಯವ? ಸರಿ, 550 ರೂಪಾಯಿ ಕೊಡು. ಹಾ ಸರಿ, ಕೊಡಿ. ಥ್ಯಾಂಕ್ಸ್ ಅಕ್ಕ. ಏನ್ರಿ ಹಾಗೆ ನೋಡ್ತಿದ್ದೀರಾ? ಅಲ್ರಿ ಮುನಿಯಮ್ಮ, ಅಷ್ಟೊಂದು ಕಡಿಮೆ ಕೊಟ್ಟು ಬಂದ್ರಲ್ಲ, ಮೋಸ ಅಲ್ವಾ ಇದು? ಚೌಕಾಸಿ ರಾಣಿ ಕಣ್ರಿ ನೀವು. ಹಲೋ, ನೀವೇನ್ ಸಂತೆ ಮಾರ್ಕೆಟಿಗೆ ಫಸ್ಟ್ ಟೈಮ್ ಬಂದಿದ್ದೀರಾ? ಚೌಕಾಸಿ ಮಾಡಿದ್ರೆ ತಗೋಬಾರ್ದು ಕಣ್ರಿ, ನಾವ್ ಹೇಗಿದ್ರು ಕಡಿಮೆನೆ ಕೊಡ್ತೀವಿ ಅಂತ ಅವ್ರ ಸ್ವಲ್ಪ ಜಾಸ್ತಿನೇ ಹೇಳಿರ್ತಾರೆ. ಚೌಕಾಸಿ ಮಾಡಿ ತಗೊಳೋದ್ರಲ್ಲಿ ಒಂದ್ ಥ್ರಿಲ್ ಇದೆ ರೀ, ಏನೋ ಸಾಧನೆ ಮಾಡ್ದಂಗ್ ಫೀಲ್ ಆಗುತ್ತೆ. ಹೌದಾ? ಹಾಗಿದ್ರೆ ನಾನು ನಿಮಗೆ ಚೌಕಾಸಿ ಮಾಡೋದು ಕಲ್ತ್ಕೋಬೇಕು. ಹಲೋ, ಅದನ್ನೆಲ್ಲ ಹಂಗೆಲ್ಲ ಕಲ್ತ್ಕೊಳಕ್ ಆಗಲ್ಲ, ಅದು ಒಂದ್ ಸ್ಕಿಲ್ಲು, ಹಂಗೆ ಬರ್ಬೇಕು. ಹಲೋ, ಎಕ್ಸ್ಕ್ಯೂಸ್ ಮೀ, ನಾವು ಬಾಂಡ್ ಟ್ಯಾಲೆಂಟೆಡ್. ಈಗ ಏನ್ ಮಾಡ್ತೀನಿ ನೋಡಿ, ಹಣ್ಣು ತಗೋಬೇಕು ತಾನೆ? ಚೌಕಾಸಿ ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ. ಅಣ್ಣ, ಆಪಲ್ ಎಷ್ಟು? 300. ಹೇಗೂ ಜಾಸ್ತಿ ಹೇಳಿರ್ತಾರೆ, 150 ರೂಪಾಯಿ ಕೇಳೋಣ. 150 ರೂಪಾಯಿ 1 ಕೆಜಿ ಕೊಡಿ. 150ಕ್ಕೆ ಅರ್ಧ ಕೆಜಿ ಬರುತ್ತೆ. ಇಲ್ಲ ಇಲ್ಲ, 150 ರೂಪಾಯಿಗೆ ನಂಗೆ 1 ಕೆಜಿನೇ ಬೇಕು. ಅಷ್ಟು ಕಡಿಮೆ ಎಲ್ಲ ಕೊಡಲ್ಲ, ಹೋಗಯ್ಯ. ಅಣ್ಣ, ಏನೋ ಗೊತ್ತಿಲ್ದೆ ಕೇಳ್ತಿದಾರೆ, ಬಿಟ್ಬಿಡಿ. ಹೋಗಿ ಬಿಡಮ್ಮ. ಇದೇನ್ರಿ ಈಗಂತಿದ್ದೀರಾ? ನಾನು ಚೌಕಾಸಿ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀನಿ, ನಂಗೊಂಚೂರು ಮಾತಾಡಕ್ ಬಿಡಿ. ಅಣ್ಣ, ಅದೆಷ್ಟು? 300 ರೂಪಾಯಿ ಅಮ್ಮ ಕೆಜಿ. ಅದು 150. ಸರಿ, ಹಾಗಾದ್ರೆ ಇದೆರಡು ಅದೆರಡು ಹಾಕಿ. ಅಣ್ಣ, ಕಿತ್ಲೆ ಮೂಸಂಬಿಗೆಲ್ಲ ಕಡಿಮೆ ರೇಟ್ ಅಲ್ವಾ, 300 ರೂಪಾಯಿ ಮಾಡ್ಕೊಳ್ಳಿ. ಏನ್ರಿ ನೋಡ್ತಿದ್ದೀರಾ, ದುಡ್ಡು ಕೊಡಿ. ರೀ ರಾಜ್, ನಿಂತ್ಕೊಳ್ಳಿ. ರಾಜ್, ಯಾಕೆ ಕೋಪ ಮಾಡ್ಕೊಂಡು ಹೋಗ್ತಿದ್ದೀರಾ? ಓ ರಾಜ್, ನಿಂತ್ಕೊಳ್ಳಿ, ಏನಾಯ್ತು? ನಾನ್ ಕೇಳಿದ್ರೆ ಕೊಡ್ಲಿಲ್ಲ, ನೀವೇಗ್ರಿ 300 ರೂಪಾಯಿಗೆ ಇಷ್ಟ ನನ್ ತಗೊಂಡ್ರೆ? ಹೇಳಿಲ್ವಾ, ಅದೆಲ್ಲ ಸ್ಪೆಷಲ್ ಸ್ಕಿಲ್ಸು, ಅದೆಲ್ಲ ಎಲ್ರಿಗೂ ಬರಲ್ಲ. ಬಾಂಡ್ ಟ್ಯಾಲೆಂಟು ಅಂತಿದ್ರಿ, ಪಟಾಕಿ ಆಗೋದ್ರಿ. ರೀ, ಈ ರೇಗ್ಸೋದೆಲ್ಲ ಬಿಟ್ಟು ಅದ್ ಹೆಂಗೆ ಅಂತ ನನ್ಗೂ ಹೇಳ್ಕೊಡ್ಬೋದಲ್ವಾ? ರೀ, ಚೌಕಾಸಿ ಮಾಡ್ತೀವಿ ಅಂತ ಎಲ್ಲಾದ್ರಲ್ಲೂ ಮಾಡ್ಬಾರ್ದು. ಫ್ರೂಟ್ಸು ಯಾವಾಗ್ಲೂ ಕಾಸ್ಟ್ಲಿನೇ ಅಲ್ವಾ? ಈಗ ನಾವು ಆಪಲ್ಲು, ಆರೆಂಜು ಅಂತ ಒಂದನ್ನೇ 1 ಕೆಜಿ ತಗೊಂಡ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ. ಬದ್ಲಿಗೆ ಮಿಕ್ಸ್ ಫ್ರೂಟ್ಸ್ ತಗೊಂಡ್ರೆ 1-2 ಹಣ್ಣನ್ನ ಜಾಸ್ತಿ ತಗೋಬಹುದು. ಏನ್ರಿ ತಲೆ ನಿಮ್ದು? ಏನೇನೆಲ್ಲ ಟ್ರಿಕ್ಸ್ ಇಟ್ಟಿದ್ದೀರಾ ಈ ತಲೆಯಲ್ಲಿ. ಸಾರಿ ರೀ, ಫ್ಲೋ ಅಲ್ಲಿ ಹಿಂಗ್ ಅಂದ್ಬಿಟ್ಟೆ. ಏನ್ರಿ ನೀವು ಒಳ್ಳೆ ಫಸ್ಟ್ ರ್ಯಾಂಕ್ ರಾಜು ತರ ಆಡ್ತೀರಾ. ಓಕೆ, ಬೈಟ್ ಜ್ಯೂಸ್ ಕುಡಿತೀರಾ, ಕಾಫಿ ಕುಡಿತೀರಾ? ನಡೆದು ಬೆವ್ರು ಬರ್ತಿದೆ, ಜ್ಯೂಸ್ ಕೊಡಿನಾ? ಓಕೆ, ಕಮ್ ಆನ್.
ನನ್ನ ಪಾಲಿನ ದೇವರು ಕಣಯ್ಯ ನೀನು. ಅಯ್ಯೋ ಇವತ್ತು ನನ್ನ ಜೀವ ಉಳಿಸ್ಬಿಟ್ಟೆ. ನಿಧಾನ, ಯಾರಿಗಾದ್ರೂ ಗೊತ್ತಾದ್ರೆ ನನ್ನ ಕೆಲಸ ಹೋಗುತ್ತೆ. ಹೋಗ್ಲಿ ಬಿಡದೆ, ಹೋದ್ರೆ ನಿನ್ ಕೆಲಸ ತಾನೆ. ಸಾರಾಯಿ ಸೀಸೆಯಲ್ಲಿ ನನ್ನ ದೇವಿ ಕಾಣುವಳು. ಬರ್ಲಾ? ಇನ್ನೊಂದೇ ಒಂದು ಕ್ವಾರ್ಟರ್ ತಂದು ಕೊಡ್ತೀಯಾ ಪ್ಲೀಸ್? ಅಣ್ಣ ಬೈಟು ಕಪ್ಪಿನ ಜ್ಯೂಸ್ ಕೊಡಿ. ಹಾ ವೇಟ್ ಮ್ಯಾಮ್. ಹಾ ಕುತ್ಕೊಳ್ರಿ. ಮಿಸ್ಟರ್ ಬಾಂಡ್ ಟ್ಯಾಲೆಂಟೆಡ್. ಅಣ್ಣ ನಾನ್ ಕೇಳಿದ್ದು ಬೈಟು ಕಪ್ಪಿನ ಜ್ಯೂಸು ಒಂದೇ ಗ್ಲಾಸ್ ನಲ್ಲಿ ಕೊಟ್ಟಿದ್ದೀರಾ? ಓ ಸಾರಿ ಮ್ಯಾಮ್, ಲವರ್ಸ್ ಅನ್ಕೋಬಿಟ್ಟೆ. ಒಂದು ನಿಮಿಷ ಕೊಡ್ತೀನಿ. ಇದು ಇಟ್ಕೊಳ್ಳಿ. ಏನ್ ಜನನೋ ಏನೋ, ಹುಡ್ಗಿ ಜೊತೆಲಿದ್ರೆ ಸಾಕು ಈಗ ಅವರ್ಸ್ ಅನ್ಕೊಂಡ್ಬಿಡ್ತಾರೆ. ನೀವೇನ್ರಿ ಮುಖ ನೋಡ್ತಿದ್ದೀರಾ? ಕುಡೀರಿ. ಸದ್ಯ ಆ ಪುರುಷಿ ಬತ್ಕೊಂಡ. ನಿಮ್ಮನ್ ಮದ್ವೆ ಆಗೋ ಪುಣ್ಯಾತ್ಮ ಅದ್ ಎಲ್ಲಿದಾನೋ. ಏನ್ ಆಡ್ಕೋತಿದ್ದೀರಾ? ನನಗಂತೂ ಕಂಪನಿ ಕಟ್ಟೋದ್ ಬಿಟ್ಟು ಬೇರೆ ಯೋಚನೆ ಯಾವ್ದೂ ಇಲ್ಲ. ನನ್ ಮದ್ವೆನೂ ಆಗಲ್ಲ. ನನಗಂತೂ ಈ ಗಂಡಸರ ಸಹವಾಸನೇ ಬೇಡ. ಮಹೇಶ್ ಇರೋ ಪುರುಷನ ನೋಡಿಲ್ವಾ? ನನ್ನನ್ನು ನೋಡಿಲ್ವಾ? ಎಷ್ಟು ಒಳ್ಳೆ ಹುಡುಗ ಅಂತ ಹೇಳಕ್ ಬಂದಿರಿ. ನೀವ್ ಒಳ್ಳೆ ಹುಡ್ಗ. ಹೋಗ್ರಿ ರೀ ಬಿಲ್ಡಪ್ ರಾಜ. ತಮಾಷೆಗೆ ಹೇಳಿತು. ಬಿಡ್ರಿ ಕೈನಾ. ನಿಮ್ಗೂ ನ್ಯಾಯ ನನ್ಗೂ ನ್ಯಾಯನಾ? ಏನ್ರಿ ಆಯ್ತು ನಿಮ್ಗೆ? ಅಲ್ಲಿ ಟಚ್ ಮಾಡ್ಬೇಡಿ ಇಲ್ಲಿ ಟಚ್ ಮಾಡ್ಬೇಡಿ ಅಂತ ಹೇಳ್ತೀರಾ. ಈಗ ಇಲ್ಲಿ ಯಾಕೆ ಇಟ್ಕೋತಿದ್ದೀರಾ? ಬರೀ ಅದು ಬೇರೆ ವಿಷಯ ಇದು ಬೇರೆ ವಿಷಯ. ಏನು ಇಲ್ಲ. ನಿಮ್ಗೊಂದ್ ನ್ಯಾಯ ನಮ್ಗೊಂದ್ ನ್ಯಾಯನಾ? ನೀವು ನಮ್ಮನ್ನು ಮುಟ್ಬಾರ್ದು. ಗಂಡಸರಿಗೆ ಮರ್ಯಾದೆ ಇಲ್ವಾ? ರೀ ಅದ್ಯಾಕೆ ಹಾಗಾಡ್ತೀರಾ? ಮಂಗಳ ಗ್ರಹದಿಂದ ಬಂದಿರೋ ಜೀವಿಗೆ ರೋಡ್ ಕ್ರಾಸ್ ಮಾಡಕ್ ಬರಲ್ವೇನೋ ಅಂತ ಹೆಲ್ಪ್ ಮಾಡಕ್ ಬಂದೆ. ಅದೇನು ಬೇಕಾಗಿಲ್ಲ. ನೀವ್ ಹೋಗಿ, ನಮಗ್ ಗೊತ್ತು ಬರೋದು. ಹೌದಾ? ಬನ್ನಿ ಹೋಗಿ. $70 ಲಕ್ಷ. ಅದ್ರಲ್ಲಿ ಒಂದ್ ಚಿನ್ನದ ಗಣೇಶನೇ ಬಂದಿರೋದು. ಅಮಲ, ಮೂರ್ತಿ ಹೇಳಿದ ವಿಚಾರ ನಿಜನಾ? ಹೇಳು ಅಮ್ಲಾ, ಇಂಥದ್ದು ನಿರ್ಧಾರ ಹೇಗ್ ತಗೊಂಡೆ? ಮೂರ್ತಿ, ನಾ ಕೇಳ್ತಾ ಇದ್ದೀನಲ್ಲ, ಅದೇನು ಅಂತ ಹೇಳು ಅಮಲ. ಅಮಲ, ನಿನ್ನನ್ನೇ ಕೇಳ್ತಾ ಇರೋದು, ಹೇಳು. ಹೌದಪ್ಪ. ನೋಡು, ನಿನಗೆ ಜವಾಬ್ದಾರಿ ವಹಿಸಿದೆ ಅಂದ್ಮೇಲೆ ಅದನ್ನ ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ಬೇಕು.
ಅದನ್ ಬಿಟ್ಟು ಯಾರನ್ನು ಹೇಳ್ದೆ ಕೇಳ್ದೆ ಹೀಗೆಲ್ಲ ನಿರ್ಧಾರ ತಗೋದಲ್ಲ. ಅದ್ ಹಾಗಲ್ಲ ಅಪ್ಪ. ಬೋನಸ್ ಇಂದ ನಮ್ ವರ್ಕರ್ಸ್ಗೂ ಹಾಗೆ ಸ್ಟಾಫ್ಗೆ ಸಹಾಯ ಆಗುತ್ತೆ ಅಂತ. ಸಹಾಯ ಆಗುತ್ತೆ ನಿಜ, ಆದ್ರೆ ನಮ್ಮನ್ನ ನಾವೇ ಬೀದಿಗೆ ತಂದ್ಕೊಳ್ಳೋ ತರ ಸಹಾಯ ಮಾಡೋದಲ್ಲ. ಇದರಿಂದ ಕಂಪ್ನಿಗೆ ಎಷ್ಟು ಲಾಸ್ ಆಗುತ್ತೆ ಅನ್ನೋ ಪರಿಜ್ಞಾನ ಕೂಡ ಇಲ್ವಾ ನಿನಗೆ? ಶ್ರೀ, ಯಾಕ್ರಿ ಇಷ್ಟು ಕೋಪ ಮಾಡ್ಕೋತಾ ಇದ್ದೀರಾ? ಪಾಪ ಅಮ್ಮು ಏನೋ ತಿಳಿದೆ ತಪ್ಪು ಮಾಡ್ಬಿಟ್ಟಿದ್ದಾಳೆ. ಇಲ್ಲ ಅಮ್ಮ, ನಾನೆಲ್ಲ ತಿಳಿದೇ ಮಾಡಿದ್ದೀನಿ. ತಿಳಿದು ಇಂಥ ನಿರ್ಧಾರ ತಗೊಂಡ್ಯಾ ನೀನು? ಗೊತ್ತಿದ್ದು ತಲೆ ಮೇಲೆ ಚಪ್ಪಲಿ ಕಲ್ಲು ಎಳ್ಕೊಳ್ಳೋದಲ್ಲ. ಬಿಸ್ನೆಸ್ ಅಂತಂದ್ರೆ ಆಟ ಅಂತ ಅಂದ್ಕೊಂಡಿದ್ಯಾ ನೀನು? ಇಲ್ಲ ಅಪ್ಪ, ನನ್ನ ಈ ನಿರ್ಧಾರದಿಂದ ಒಳ್ಳೆ ಉದ್ದೇಶ ಇದೆ, ಅದಕ್ಕೆ ಹಿಂಗ್ ಮಾಡಿದೆ. ನನಗಿದ್ರ ಬಗ್ಗೆ ಯಾವ ರಿಗ್ರೆಟ್ಸು ಇಲ್ಲ. ನಾನು ಮಾಡಿದ್ದು ಸರಿಯಾಗೇ ಇದೆ.